ನಮಸ್ಕಾರ. ಭಾರತದ ಇತಿಹಾಸವೆಂದರೆ ಕೇವಲ ರಾಜಕಾರಣಿಗಳ ಕಥೆಯಲ್ಲ, ಅದು ಕೆಚ್ಚಿದೆಯ ಕ್ರಾಂತಿಕಾರಿಗಳ ಕಥೆಯೇ ಹೌದು. ಇಂದು ನಾವು ಮಾತನಾಡಲಿರುವುದು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಒಂದು ದಂತಕಥೆಯ ಬಗ್ಗೆ. ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ, ತಾನು ಸಾಯುವವರೆಗೂ ಬ್ರಿಟಿಷ್ ಪೊಲೀಸರಿಗೆ ತನ್ನ ದೇಹವನ್ನು ಮುಟ್ಟಲು ಬಿಡದ ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ. ಜುಲೈ 23, 1906ರಂದು ಮಧ್ಯಪ್ರದೇಶದ ಬಾವಾ ಎಂಬ ಹಳ್ಳಿಯಲ್ಲಿ ಜನಿಸಿದರು. ತಂದೆ ಸೀತಾರಾಮ್ ತಿವಾರಿ, ತಾಯಿ ಜಾಗ್ರಾದೇವಿ. ಆಜಾದ್ ಅವರ ಬಾಲ್ಯದ ಬಗ್ಗೆ ನೀವು ತಿಳಿದರೆ ಅಚ್ಚರಿಯಾಗಬಹುದು. ಅವರು ಬುಡಕಟ್ಟು ಹುಡುಗರೊಂದಿಗೆ ಬೆಳೆದು ಅಲ್ಲಿಯೇ ಅವರು ಬಿಲ್ಲು ಬಾಣ ಪ್ರಯೋಗ ಮತ್ತು ಗುರಿ ಹೊಡೆಯುವುದನ್ನು ಕಲಿತಿದ್ದರು. ತಾಯಿ ಇವರ ಸಂಸ್ಕೃತ ಕಲಿಯಲು ಕಾಶಿಗೆ ಕಳುಹಿಸಿದರೆ, ಆದರೆ ಕಾಶಿಯಲ್ಲಿ ಸಂಸ್ಕೃತ ಶ್ಲೋಕಗಳಿಗಿಂತ ಹೆಚ್ಚಾಗಿ ಅವರು ಕಲಿತಿದ್ದು ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯನ್ನು. ಅಹಿಂಸೆಯಿಂದ ಶಸ್ತ್ರಾಸ್ತ್ರಗಳ ಕ್ರಾಂತಿಯತ್ತ 1921ರ ಸಮಯದಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯನ್ನು ಆರಂಭಿಸಿದರು. 15 ವರ್ಷದ ಬಾಲಕನಾದ ಈ ಚಂದ್ರಶೇಖರ್ ಆಜಾದ್ ಅವರು ಈ ಚಳುವಳಿಯಲ್ಲಿ ಧುಮುಕಿದರು, ಬಂಧನವಾದರು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೇಳಿದ ಪ್ರಶ್ನೆ, ಅವರು ನೀಡಿದ ಉತ್ತರ ಇಂದಿಗೂ ಇತಿಹಾಸ ಪುಟಗಳಲ್ಲಿ ಅಜರಾಮರ. ನ್ಯಾಯಾಧೀಶರು, ನಿನ್ನ ಹೆಸರೇನು? ಆಜಾದ್. ತಂದೆ ಸ್ವಾತಂತ್ರ್ಯ, ಮನೆ ಜೈಲು ಎಂದು ಹೇಳಿದರು. ತದನಂತರ 1922ರ ಚೌರಾಚೌರಿ ಘಟನೆಯ ನಂತರ ಗಾಂಧೀಜಿಯವರು ಈ ಚಳುವಳಿಯನ್ನು ಹಿಂಪಡೆದಾಗ ಚಂದ್ರಶೇಖರ್ ಆಜಾದ್ ಅವರಂತಹ ಯುವಕರಿಗೆ ನಿರಾಸೆಯಾಯಿತು. ಅವರಿಗೆ ಅನಿಸಿದ್ದು ಇಷ್ಟೇ, ಬ್ರಿಟಿಷರು ಮಾತು ಕೇಳುವವರಲ್ಲ, ಅವರಿಗೆ ಗುಂಡಿನ ಭಾಷೆಯೇ ಅರ್ಥವಾಗುವುದು. ಇಲ್ಲಿ ಅವರ ಕ್ರಾಂತಿಕಾರಿಗಳ ಗುಂಪು ಸೇರಿದರು. ಕಾಕೋರಿ, ಪಿತೂರಿ ಮತ್ತು ಗೆರಿಲ್ಲಾ ತಂತ್ರ. ಕ್ರಾಂತಿಕಾರಿಗಳಿಗೆ ಬೇಕಾಗಿರುವುದು ಶಸ್ತ್ರಾಸ್ತ್ರಗಳು, ಅದಕ್ಕೆ ಬೇಕಿತ್ತು ಹಣ. ನಮ್ಮ ದೇಶದ ಹಣವನ್ನೇ ಬ್ರಿಟಿಷರು ಸಾಗಿಸುತ್ತಿದ್ದ ರೈಲನ್ನು ಲೂಟಿ ಮಾಡಲು ಯೋಜನೆಯನ್ನು ರೂಪಿಸಿದರು. ಆಗಸ್ಟ್ 9, 1925ರ ಕಾಕೋರಿ ರೈಲು ದರೋಡೆ ಭಾರತೀಯ ಕ್ರಾಂತಿಯ ಇತಿಹಾಸವನ್ನೇ ಬದಲಾಯಿಸಿತು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ನೇತೃತ್ವದಲ್ಲಿ ನಡೆದ ಈ ಸಂಘಟನೆಯಲ್ಲಿ ಆಜಾದ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಕಾಕೋರಿ ಘಟನೆಯ ನಂತರ ಎಲ್ಲರೂ ಸಿಕ್ಕಿಬಿದ್ದರು. ಬಿಸ್ಮಿಲ್ಲಾ ಅವರನ್ನು ಗೊಲ್ಲಿಗೇರಿಸಲಾಯಿತು. ಆದರೆ ಆಜಾದ್ ಅವರು ಬೆಕ್ಕಿನಂತೆ ತಪ್ಪಿಸಿಕೊಂಡು ವೇಷ ಮರೆಸಿಕೊಳ್ಳುವಲ್ಲಿ ನಿಸ್ಸೀಮರಾಗಿದ್ದರು. ಕೆಲವೊಮ್ಮೆ ಸನ್ಯಾಸಿಯಂತೆ, ಕೆಲವೊಮ್ಮೆ ನೇಮಕನಂತೆ ವೇಷ ಧರಿಸಿ ಪೊಲೀಸರ ಮೂಗಿನ ಕೆಳಗೆ ನುಸುಕಿದರು. ಭಗತ್ ಸಿಂಗ್ ಮತ್ತು HSR ನಿರ್ಮಾಣ. ಬಿಸ್ಮಿಲ್ಲಾ ಅವರ ಸಾವಿನ ನಂತರ ಕ್ರಾಂತಿ ಕುಗ್ಗಿ ಹೋಯಿತು ಎಂದು ಬ್ರಿಟಿಷರು ಭಾವಿಸಿದ್ದರು. ಆದರೆ ಆಜಾದ್ ಅವರು ದೆಹಲಿಯ ಫಿರೋಜ್ ಶಾ ಕೋಟ್ಲಾದಲ್ಲಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರೊಂದಿಗೆ ಸೇರಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನ ಕಟ್ಟಿದರು. ಇಲ್ಲಿ ಆಜಾದ್ ಅವರು ಕಮಾಂಡೋ ಇನ್ ಚೀಫ್ ಆಗಿದ್ದರು. ಆಜಾದ್ ಅವರ ಶಿಸ್ತು. ಆಜಾದ್ ಬಹಳ ಕಟ್ಟುನಿಟ್ಟಿನ ನಾಯಕರಾಗಿದ್ದರು. ಅವರ ತಂಡದ ಯುವಕರಿಗೆ ಅವರೇ ಮಾರ್ಗದರ್ಶನ ಮಾಡುತ್ತಿದ್ದರು. ಶೂಟಿಂಗ್ ತರಬೇತಿಯನ್ನು ಅವರೇ ನೀಡುತ್ತಿದ್ದರು. ಅವರು ಮೌಸ್ ಪಿಸ್ತೂಲ್ ಅನ್ನು ಬಳಸುತ್ತಿದ್ದರು, ಅದು ಅವರ ಪ್ರಾಣದಂತೆಯೇ ಇತ್ತು. ಅಂತಿಮ ಹೋರಾಟ ತ್ಯಾಗದ ಪರಾಕಾಷ್ಠೆ. ಫೆಬ್ರವರಿ 27, 1931 ಈ ದಿನ ಕೆಟ್ಟದಾಯಿತು. ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಆಜಾದ್ ಅವರು ಮತ್ತು ಅವರ ಸಂಗಡಿಗ ಸುಖದೇವ್ ಮತ್ತು ರಾಜ್ ಅವರೊಂದಿಗೆ ಚರ್ಚಿಸುತ್ತಿದ್ದರು. ಆಗ ನೂರಾರು ಪೊಲೀಸರು ಪಾರ್ಕ್ನೊಳಗೆ ನುಸುಕಿದರು. ಆಜಾದ್ ಅವರಿಗೆ ತಪ್ಪಿಸಿಕೊಳ್ಳಲು ದಾರಿಯೇ ಇರಲಿಲ್ಲ. ಆಜಾದ್ ಅವರು ತಮ್ಮ ಪಿಸ್ತೂಲಿನಿಂದ ಎದುರಾಳಿ ಮೇಲೆ ಗುಂಡಿನ ಮಳೆಯನ್ನೇ ಸುರಿಸಿದರು. 10 ಜನ ಪೊಲೀಸರು ಗಾಯಗೊಂಡರು. 20 ನಿಮಿಷಗಳ ಕಾಲ ಈ ಏಕಾಂಗಿ ಹೋರಾಟ ನಡೆದಿತ್ತು. ಆಜಾದ್ ಅವರ ಕಾಲಿಗೆ ಗುಂಡು ಬಿತ್ತು. ಕೊನೆಗೆ ಅವರ ಬಳಿ ಉಳಿದಿದ್ದು ಒಂದೇ ಒಂದು ಗುಂಡು. ಅವರು ಮೊದಲೇ ಹೇಳಿದ್ದರು, ಆಜಾದಿ ರಹಿಯೇ, ಆಜಾದಿ ರಹಿಂಗೆ. ಆಜಾದ್ ಹಾಗೆಯೇ ಇದ್ದಾನೆ, ಆಜಾದ್ ಹಾಗೆಯೇ ಇರುತ್ತಾನೆ. ಬ್ರಿಟಿಷರ ಗುಂಡಿಗೆ ಸಾಯುವುದಕ್ಕಿಂತ ತಾನೇ ಹರಿಸುವ ರಕ್ತಕ್ಕೆ ಗೌರವ ನೀಡಲು ನಿರ್ಧರಿಸಿದರು. ತನ್ನನ್ನೇ ಪಿಸ್ತೂಲಿನಿಂದ ಹಣೆಗೆ ಗುಂಡು ಹಾರಿಸಿಕೊಂಡು ವೀರಮರಣವನ್ನು ಹೊಂದಿದರು. ಆಜಾದ್ ಅವರು ಸತ್ತಾಗ ಅವರಿಗೆ ಕೇವಲ 24 ವಯಸ್ಸು. ಆ ವಯಸ್ಸಿನಲ್ಲಿ ನಾವು ಜೀವನದ ಬಗ್ಗೆ ಯೋಚಿಸಿದರೆ, ಆದರೆ ಅವರು ದೇಶದ ಬಗ್ಗೆ ಯೋಚಿಸಿದರು. ಅವರು ಸತ್ತ ಮೇಲೂ ಅವರ ಶವದ ಹತ್ತಿರ ಹೋಗಲು ಬ್ರಿಟಿಷ್ ಪೊಲೀಸರು ನಡುಗುತ್ತಿದ್ದರು. ಎಂದರೆ ಆ ಹೆಸರಿನಲ್ಲಿ ಅದೆಂಥ ಶಕ್ತಿ ಇರಬಹುದು ಯೋಚಿಸಿ. ಆ ಆಲ್ಫ್ರೆಡ್ ಪಾರ್ಕ್ ಅನ್ನು ಚಂದ್ರಶೇಖರ್ ಆಜಾದ್ ಪಾರ್ಕ್ ಎಂದು ಕರೆಯಲಾಗುತ್ತದೆ. ಇಂದು ಸ್ವತಂತ್ರ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಆಜಾದ್ ಅಂತಹ ನೂರಾರು ಕ್ರಾಂತಿಕಾರಿಗಳ ಬದಲಿರುವೆ ಕಾರಣ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಆಜಾದ್ ಅವರ ಧೈರ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಜೈ ಹಿಂದ್. ಇನ್ನು ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್